ಮಂಗಳೂರಿನಾದ್ಯಂತ ಒಂದು ಹೆಲಿಕಾಪ್ಟರ್ ಇವತ್ತು ಬೆಳಗ್ಗೆಯಿಂದ ಓಡಾಡ್ತಾ ಇರುವಂಥದ್ದು. ಜನರು ಆತಂಕಗೊಂಡಿದ್ದಾರೆ, ಆದರೆ ಆತಂಕ ಪಡುವಂಥ ಯಾವುದೇ ಅವಶ್ಯಕತೆ ಇಲ್ಲ. ಇದು ಮಾಕ್ ಡ್ರಿಲ್ ಇಲ್ಲಿ ನೋಡ್ಬೋದಾಗಿದೆ. ಏನು ಈ ಒಂದು ಸೇನಾ ಹೆಲಿಕಾಪ್ಟರ್ ಓಡಾಡ್ತಾ ಇದೆ. ಸೊ ಈ ಸೇನಾ ಹೆಲಿಕಾಪ್ಟರ್ NSC ಕಮಾಂಡೋಸ್ಗಳು ಓಡಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ 2 ದಿನಗಳ ಕಾಲ ಮಂಗಳೂರಿನಲ್ಲಿ ಒಂದು ಮಾಕ್ ಡ್ರಿಲ್ಲನ್ನು ಇಟ್ಕೊಂಡಿದ್ದಾರೆ. ಅಂದರೆ ಭಯೋತ್ಪಾದಕ ದಾಳಿಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಇರುತ್ತೆ ಅನ್ನೋದರ ಒಂದು ಮಾಕ್ ಡ್ರಿಲ್ ಇದಾಗಿರುವಂಥದ್ದು. NSC ಕಮಾಂಡೋಸ್ ನಿನ್ನೆ NMPAನಲ್ಲಿ ಮಾಡಿದರು. ಇವತ್ತು ಅಲೋಷಿಯಸ್ ಮತ್ತು ಇನ್ಫೋಸಿಸ್ 2 ಕಡೆ ಈ ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದಾರೆ. ಸೊ ಇವರಲ್ಲಿ ರೆಡ್ ಫೋರ್ಸ್ ಮತ್ತು ಬ್ಲೂ ಫೋರ್ಸ್ ಅಂತ 2 ಫೋರ್ಸ್ ಇದೆ. ರೆಡ್ ಫೋರ್ಸ್ನವರು ಅಟ್ಯಾಕ್ ಮಾಡ್ತಾರೆ, ಬ್ಲೂ ಫೋರ್ಸ್ನವರು ಈ ಕಾಪಾಡೋದಕ್ಕೆ ಬರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಇಡೀ ಮಂಗಳೂರನ್ನ ಈಗ ಈ ಹೆಲಿಕಾಪ್ಟರ್ ಸುತ್ತುವಡಿತಾ ಇದೆ. ಸೊ ಈ ಹೆಲಿಕಾಪ್ಟರ್ ನೋಡಿ ಸಾಕಷ್ಟು ಜನರು ಗಾಬರಿಯಾಗಿದ್ದರು. ಅಂದರೆ ತುಂಬ ಹತ್ತಿರದಲ್ಲೇ, ಅಂದರೆ ಬಿಲ್ಡಿಂಗ್ಗಳ ಮೇಲ್ಗಡೆ, ಬಿಲ್ಡಿಂಗಿಂದ ಕೇವಲ ಒಂದು 100-150 ಮೀಟರ್ ಮೇಲ್ಗಡೆ ಹಾರಾಡ್ತಾ ಇರುವಂಥದ್ದು. ಇದರಿಂದಾಗಿ ಜನರು ಸಾಕಷ್ಟು ಗಾಬರಿಯಾಗಿದ್ದರು, ಆತಂಕಗೊಂಡಿದ್ದರು. ಸೊ ಏನಕ್ಕೆ ಈ ರೀತಿ ಹೆಲಿಕಾಪ್ಟರ್ ಹತ್ತಿರದಲ್ಲಿ ಓಡಾಡ್ತಾ ಇದೆ ಅಂದರೆ ಇಡೀ ಮಂಗಳೂರನ್ನ ಸುತ್ತುವಡಿತಾ ಇರುವಂಥದ್ದು. ಸದ್ಯಕ್ಕೆ ಮಂಗಳೂರಿಗರು ಯಾವುದೇ ರೀತಿ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಸೇನಾ ಅಧಿಕಾರಿಗಳು ಮತ್ತು NSC ಕಮಾಂಡೋಸ್ಗಳು. ಅವರೆಲ್ಲವೂ ಕೂಡ ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಅವರೇ ಟೆರರ್ ಅಟ್ಯಾಕ್ ಆದ ರೀತಿ ರೆಡ್ ಫೋರ್ಸ್ ಅಟ್ಯಾಕ್ ಮಾಡುತ್ತೆ, ಬ್ಲೂ ಫೋರ್ಸ್ ಅದನ್ನು ರೆಸ್ಕ್ಯೂ ಮಾಡುತ್ತೆ. ಈ ರೀತಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಮಂಗಳೂರಿನಾದ್ಯಂತ ಒಂದು ಹೆಲಿಕಾಪ್ಟರ್ ಇವತ್ತು ಬೆಳಗ್ಗೆಯಿಂದ ಓಡಾಡ್ತಾ ಇರುವಂಥದ್ದು. ಜನರು ಆತಂಕಗೊಂಡಿದ್ದಾರೆ, ಆದರೆ ಆತಂಕ ಪಡುವಂಥ ಯಾವುದೇ ಅವಶ್ಯಕತೆ ಇಲ್ಲ. ಇದು ಮಾಕ್ ಡ್ರಿಲ್ ಇಲ್ಲಿ ನೋಡ್ಬೋದಾಗಿದೆ. ಈ ಒಂದು ಸೇನಾ ಹೆಲಿಕಾಪ್ಟರ್ ಓಡಾಡ್ತಾ ಇದೆ. ಸೊ ಈ ಸೇನಾ ಹೆಲಿಕಾಪ್ಟರ್ NSC ಕಮಾಂಡೋಸ್ಗಳು ಓಡಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ 2 ದಿನಗಳ ಕಾಲ ಮಂಗಳೂರಿನಲ್ಲಿ ಒಂದು ಮಾಕ್ ಡ್ರಿಲ್ಲನ್ನು ಇಟ್ಕೊಂಡಿದ್ದಾರೆ. ಅಂದರೆ ಭಯೋತ್ಪಾದಕ ದಾಳಿಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಇರುತ್ತೆ ಅನ್ನೋದರ ಒಂದು ಮಾಕ್ ಡ್ರಿಲ್ ಇದಾಗಿರುವಂಥದ್ದು. NSC ಕಮಾಂಡೋಸ್ ನಿನ್ನೆ NMPAನಲ್ಲಿ ಮಾಡಿದರು. ಇವತ್ತು ಅಲೋಷಿಯಸ್ ಮತ್ತು ಇನ್ಫೋಸಿಸ್ 2 ಕಡೆ ಈ ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದಾರೆ. ಸೊ ಇವರಲ್ಲಿ ರೆಡ್ ಫೋರ್ಸ್ ಮತ್ತು ಬ್ಲೂ ಫೋರ್ಸ್ ಅಂತ 2 ಫೋರ್ಸ್ ಇದೆ. ರೆಡ್ ಫೋರ್ಸ್ನವರು ಅಟ್ಯಾಕ್ ಮಾಡ್ತಾರೆ, ಬ್ಲೂ ಫೋರ್ಸ್ನವರು ಈ ಕಾಪಾಡೋದಕ್ಕೆ ಬರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಇಡೀ ಮಂಗಳೂರನ್ನ ಈಗ ಈ ಹೆಲಿಕಾಪ್ಟರ್ ಸುತ್ತುವಡಿತಾ ಇದೆ. ಸೊ ಈ ಹೆಲಿಕಾಪ್ಟರ್ ನೋಡಿ ಸಾಕಷ್ಟು ಜನರು ಗಾಬರಿಯಾಗಿದ್ದರು. ಅಂದರೆ ತುಂಬ ಹತ್ತಿರದಲ್ಲೇ, ಅಂದರೆ ಬಿಲ್ಡಿಂಗ್ಗಳ ಮೇಲ್ಗಡೆ, ಬಿಲ್ಡಿಂಗಿಂದ ಕೇವಲ ಒಂದು 100-150 ಮೀಟರ್ ಮೇಲ್ಗಡೆ ಹಾರಾಡ್ತಾ ಇರುವಂಥದ್ದು. ಇದರಿಂದಾಗಿ ಜನರು ಸಾಕಷ್ಟು ಗಾಬರಿಯಾಗಿದ್ದರು, ಆತಂಕಗೊಂಡಿದ್ದರು. ಸೊ ಏನಕ್ಕೆ ಈ ರೀತಿ ಹೆಲಿಕಾಪ್ಟರ್ ಹತ್ತಿರದಲ್ಲಿ ಓಡಾಡ್ತಾ ಇದೆ ಅಂದರೆ ಇಡೀ ಮಂಗಳೂರನ್ನ ಸುತ್ತುವಡಿತಾ ಇರುವಂಥದ್ದು. ಸದ್ಯಕ್ಕೆ ಮಂಗಳೂರಿಗರು ಯಾವುದೇ ರೀತಿ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಸೇನಾ ಅಧಿಕಾರಿಗಳು ಮತ್ತು NSC ಕಮಾಂಡೋಸ್ಗಳು. ಅವರೆಲ್ಲವೂ ಕೂಡ ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಅವರೇ ಟೆರರ್ ಅಟ್ಯಾಕ್ ಆದ ರೀತಿ ರೆಡ್ ಫೋರ್ಸ್ ಅಟ್ಯಾಕ್ ಮಾಡುತ್ತೆ, ಬ್ಲೂ ಫೋರ್ಸ್ ಅದನ್ನು ರೆಸ್ಕ್ಯೂ ಮಾಡುತ್ತೆ. ಈ ರೀತಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.